ವ್ಯಾಸ ತತ್ವಜ್ಞರು ಅಂತ ಮಹಾನುಭಾವರು ರಾಯರ ವೃಂದಾವನದ ಪೂಜೆಯನ್ನ ಮಾಡಬೇಕು ಅಂತ ಬೇಡ ಅಂತ ರಾಘವೇಂದ್ರ ಸ್ವಾಮಿಗಳು ಅಂದಿದ್ರಂತೆ. ಬೇಡ ಅಂತ ಸ್ವಪ್ನದಲ್ಲಿ. ಇಲ್ಲ, ನಾನು ಮಾಡಲೇಬೇಕು. ಆಮೇಲೆ ಮಾಡಿದ್ರು. ದಿನ ಮಾಡಿ ಅಂತಂದಾಗ ಆಮೇಲೆ ಬಂದು, ಏನಪ್ಪ ನನ್ನ ಮೈ ಕೈ ಬೆನ್ನ ಮೇಲೆಲ್ಲ ನಿನ್ನ ಅವಯವಗಳನ್ನ ಇಟ್ಟು ಸ್ವಲ್ಪ ನೋವಾಯಿತು. ಇವರು ಅವ್ರ ಜೊತೆ ಅಂದ್ರಂತೆ, ಅಲ್ಲ ನಿಮ್ಮ ವೃಂದಾವನ ತುಂಬಾ ಎತ್ತರದಲ್ಲಿದೆ, ಅಭಿಷೇಕಾದಿಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಏನೋ ತಗಲತ್ತಪ್ಪ. ಅಲ್ಲ, ನಾವು ಒಂದು ದಿನ ಮಾಡಿದ್ವಿ, ಮತ್ತೆ ಅರ್ಚಕರು ದಿನ ಮಾಡ್ತಾರಲ್ಲ. ಆಗ ಹೇಳಿದ್ರಂತೆ ರಾಯರು, ಅದು ನನ್ನ ಮಕ್ಕಳು ಮೊಮ್ಮಕ್ಕಳಪ್ಪ, ಮೊಮ್ಮಕ್ಕಳು ಅಜ್ಜನ ಮೇಲೆ ನಿಂತಾಗ ಸಂತೋಷವೇ ಆಗತ್ತೆ, ಹಾಗಾಗಿ ಅದು ಅವರಿಗೆ ಮೀಸಲು ಹೊಂದಿದ್ರಂತೆ. ರಾಯರ ಎಷ್ಟು ಅನುಗ್ರಹಕ್ಕೆ ಪಾತ್ರರು ಅಂದ್ರೆ, ಇವರೊಟ್ಟಿಗೆ ರಾಯರು ಒಂದು ರೀತಿ ಮಾತು ಕಥೆ, ತಾತ ಮೊಮ್ಮಗನ ಜೊತೆಯಲ್ಲಿ ಯಾವ ರೀತಿ ವ್ಯವಹಾರ ಮಾಡಬೇಕು ಹಾಗೆ ಮಾಡೋರಂತೆ. ಎಂಥ ಭಾಗ್ಯವಂತರು! ಇಷ್ಟೆಲ್ಲ ಅದ್ಭುತವಾದ ಕೆಲಸವನ್ನ ಮಾಡಿ ಪೂರ್ಣ ರಾಯರ ಅನುಗ್ರಹಕ್ಕೆ ಪಾತ್ರ. ಅವರು ವಿಶೇಷ ಅಂದ್ರೆ ರಾಯರ ಒಡನಾಟ ಇದ್ದು, ಅಂದ್ರೆ ರಾಯರ ಕಾಲದಲ್ಲಿ ಇಲ್ಲದೇ ಇದ್ರು ರಾಯರು ಅನೇಕ ರೀತಿಯಲ್ಲಿ ಪವಾಡಗಳನ್ನ ತೋರಿಸಿ ಇವರನ್ನ ತಮ್ಮ ಮಾರ್ಗಕ್ಕೆ ಎಳೆದುಕೊಂಡು ಬಂದು ಇವರನ್ನ ಉದ್ಧಾರ ಮಾಡಿದ್ದಾರೆ. ಸುಜನುಮದ ಸುಕೃತದ ಫಲವೋ ತಾನು ಜನಿಸಲಾಗೆ, ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗೆ.